ನಮಸ್ತೆ ಫ್ರೆಂಡ್ಸ್, ಸ್ಲೀವ್ಸ್ ಕಟ್ಟಿಂಗೋಸ್ಕರ 4 ಫೋಲ್ಡಿಂಗ್ ಲೈನಿಂಗ್ ಹಾಕ್ಕೊಂಡು ಬಾಟಮಲ್ಲಿ ಎಡ್ಜಸ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನ್ ಹಾಕಿ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನನ್ನು ಹಾಕ್ಕೊಂಡು ಈಕ್ವಲ್ ಆಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಬಾಟಮಲ್ಲಿ. ನೆಕ್ಸ್ಟು ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮೇಲೆ ಕೆಳಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಹಾಗೆಯೇ ಸ್ಲೀವ್ಸ್ ವಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು. ರೆಡಿ ವಿಡ್ತು ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ ಬೇಕು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ. ಹಾಗೆಯೇ ಹಾಮ್ ಡೌನು ಅಳತೆ ಬ್ಲೌಸ್ ಪ್ರಕಾರ ತಗೊಂಡು ಮೇಲೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ, ಒಳಗಡೆ 2 ಇಂಚ್ ಕ್ಲಾತು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡ್ಕೊಳ್ಬೇಕು. ಈ ರೀತಿ ಶೇಪನ್ನು ಕೊಡಬೇಕು. ಫ್ರಂಟ್ ಶೇಪು ನೋಡಿ, ಸ್ಲೀವ್ಸು ಶೇಪು ಕೊಟ್ಟಿದ್ದಾಯಿತು. ಈಗ ಮಾರ್ಕ್ ಮಾಡಿರೋ ಪ್ರಕಾರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ಸು ರೆಡಿ ಎಲ್ಲಿಗೆ ಬರಬೇಕು ಅಂದ್ಬಿಟ್ಟು ಒಂದು ನ್ಯಾಚ್ ಕೊಡಬೇಕು. ಹಾಗೆಯೇ ಫ್ರಂಟ್ ಶೇಪ್ಗೋಸ್ಕರ 2 ಲೇಯರ್ನ ಮಾತ್ರ ಕಟ್ ಮಾಡಿಕೊಂಡು ಫ್ರಂಟ್ ಶೇಪ್ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ